ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ನಿಮ್ಮೆಲ್ಲರಿಗೂ ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು KJ ಹಳ್ಳಿ ಸುರೇಶ್. ಪ್ರಿಯ ವೀಕ್ಷಕರೇ, ರಾಜ್ಯ ರಾಜಕಾರಣದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ್ದು ಒಂದು ಕತೆ ಏನು, ಸಂಪುಟ ರಚನೆ, KPCC ಅಧ್ಯಕ್ಷರ ಬದಲಾವಣೆ, ಅದು ಇದು ಮೂಢ ಹಗರಣ, ವಾಲ್ಮೀಕಿ ಹಗರಣ ಅಂತೇಳಿ ಒಂದು ಕಥೆಯಾದರೆ, ಇನ್ನು ವಿಪಕ್ಷಗಳಲ್ಲಿ ಬಣ ಬಡಿದಾಟ, BJPಯಲ್ಲಿಯೇ ಭಿನ್ನಮತ, ಹೀಗೆ ಆಡಳಿತ ಪಕ್ಷ ಅದರದ್ದೇ ಆದ ರಾಜಕೀಯ ವಿಚಾರಗಳಲ್ಲಿ ಮತ್ತು ಅಧಿಕಾರದ ಹಪಾಹಪಿಯಲ್ಲಿ ಮುಳುಗಿದ್ರೆ, ಪ್ರತಿಪಕ್ಷ BJP JDSಗಳದ್ದು ಬೇರೆ ಇದೆ ಕತೆ, ಬಣ ಬಡಿದಾಟ, ಇನ್ನೇನೋ ಭಿನ್ನಮತ. ಆದರೆ ಯಾರಿಗೂ ಕೂಡ ಈ ರಾಜ್ಯದ ಜನಸಾಮಾನ್ಯರ ಅಧಿಕಾರದ ಬಗ್ಗೆ ಚಿಂತೆ ಇಲ್ಲ ಅಂತ. ನಾನು ಯಾವ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಇಲ್ಲಿ ಪ್ರಯತ್ನ ಪಡ್ತಿದ್ದೀನಿ ಅಂದರೆ, ಪ್ರೀತಿಯ ವೀಕ್ಷಕರೇ, ಈ ರಾಜ್ಯದಲ್ಲಿ ಏನು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆದು ಈಗಾಗಲೇ ವರ್ಷಗಟ್ಟಲೆ ಕಳೆದರೂ ಕೂಡ ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನುವಂಥದ್ದು. ನೋಡಿ, ಏನು ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಯ ಚುನಾವಣೆ 2021 ಮೇಯಲ್ಲಿ ಪೂರ್ಣಗೊಳ್ಳುತ್ತೆ. ಹತ್ತತ್ರ 3.5 ವರ್ಷಗಳಾದರೂ ಕೂಡ ರಾಜ್ಯ ಸರ್ಕಾರ ಆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಮಾಡಬೇಕು ಅನ್ನುವಂಥ ಯೋಚನೆ ಕೂಡ ಮಾಡ್ತಾ ಇಲ್ಲ. ಇನ್ನು BBMP ಚುನಾವಣೆ ಈಗಾಗಲೇ ಪೂರ್ಣಗೊಂಡು 4 ವರ್ಷ ಆಗಿದ್ದರೂ ಕೂಡ ಅದ್ರ ಬಗ್ಗೆನೂ ಕೂಡ ರಾಜ್ಯ ಸರ್ಕಾರ ತಲೆ ಕೆಡಿಸ್ಕೊಳ್ತಾ ಇಲ್ಲ. BBMP ಚುನಾವಣೆ ಮಾಡ್ರಪ್ಪ ಅಂತ ಹೇಳಿದ್ರೆ, ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ಅದನ್ನೇನೋ 4 ವಿಭಾಗ ಮಾಡ್ತೀವಿ, ಹಾಗೆ ಹೀಗೆ ಅಂತೇಳಿ ತಳ್ಳಿ ಆಗ್ತಾ ಇದ್ದಾರೆ. ಪ್ರಿಯ ವೀಕ್ಷಕರೇ, ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಸಂವಿಧಾನದ 243ನೇ ವಿಧಿಯಲ್ಲಿ ಯಾವುದೇ ಗ್ರಾಮೀಣ ಅಥವಾ ನಗರ ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಆಡಳಿತ, ಈ ಆಡಳಿತ ಮಂಡಳಿಯು ವಿಸರ್ಜನೆಯಾದ 6 ತಿಂಗಳ ಒಳಗಡೆ ಚುನಾವಣಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಅಂತ ಕಡ್ಡಾಯವಾಗಿ ಸಂವಿಧಾನದಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಈಗಾಗಲೇ 6 ತಿಂಗಳಲ್ಲ, ಜಿಲ್ಲಾ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಯ ಚುನಾವಣೆ ಏನು ಅಧಿಕಾರದ ಅವಧಿ ಪೂರ್ಣಗೊಂಡು 2021 ಮೇ ತಿಂಗಳಲ್ಲಿ ಪೂರ್ಣವಾಗಿತ್ತು. ಅಂದರೆ 3 ವರ್ಷಗಳಾಗಿದ್ದಾವೆ. ಇನ್ನು BBMP ಚುನಾವಣೆ 4 ವರ್ಷ. ಅಂದರೆ ಈ ಸ್ಥಳೀಯ ಸಂಸ್ಥೆಗಳ ಆಡಳಿತ ಅವಧಿ ಕಂಪ್ಲೀಟಾಗಿ 6 ತಿಂಗಳಲ್ಲ, 3.5 ಮತ್ತು 4 ವರ್ಷ ಆಗಿದ್ರೂ ಕೂಡ ರಾಜ್ಯ ಸರ್ಕಾರ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅಂದರೆ ರಾಜ್ಯ ಸರ್ಕಾರಕ್ಕೆ, ಅಧಿಕಾರದಲ್ಲಿರುವಂಥ ಈ ಪಕ್ಷಗಳಿಗೆ ಈ ಅಧಿಕಾರ ವಿಕೇಂದ್ರೀಕರಣ ಮಾಡಬೇಕು, ಜನರಿಗೆ ಅಧಿಕಾರವನ್ನು ಕೊಡಬೇಕು, ಸ್ಥಳೀಯ ಮಟ್ಟದಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅನ್ನುವಂಥ ಕಾಳಜಿಯೇ ಇಲ್ಲ ಅನ್ನುವಂಥದ್ದು. ಇವರಿಗೆ ಅಧಿಕಾರದ ಜಟಾಪಟಿ, ಕುರ್ಚಿ ಕಿತ್ತಾಟ, ಪ್ರತಿಪಕ್ಷಗಳಿಗೆ ಬಣ ಬಡಿದಾಟ ಇವೇ ಮುಖ್ಯವಾಗಿವೆ. ಅಂದರೆ ಇವರನ್ನು ಅಧಿಕಾರಕ್ಕೆ ತಂದಿದ್ದು ರಾಜ್ಯದ ಕಲ್ಯಾಣವನ್ನು ಮಾಡ್ರಪ್ಪ ಅಂತ ಜನ ಅಪೇಕ್ಷೆ ಪಟ್ಟು ತಂದರೆ, ಇವರು ರಾಜ್ಯವನ್ನು ಅಧೋಗತಿಗೆ ತರೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. ಯಾಕೆ ನೋಡಿ, ಈ ಗ್ರಾಮ ಪಂಚಾಯಿತಿ ಇರ್ಬೋದು, ಜಿಲ್ಲಾ ಪಂಚಾಯಿತಿ ಇರ್ಬೋದು, ತಾಲೂಕು ಪಂಚಾಯಿತಿ ಇರ್ಬೋದು, ಇವೆಲ್ಲ ಯಾಕೆ ಬಹಳ ಮುಖ್ಯ ಚುನಾಯಿತ ಪ್ರತಿನಿಧಿಗಳು ಅಂತಂದರೆ, ಅವರಿಗೆ ಜನರು ನೇರವಾಗಿ ಈ ಸಂಸ್ಥೆಗಳಲ್ಲಿ ಪಾಲ್ಗೊಳ್ಳುವಿಕೆ ಇರುತ್ತೆ. ಆನಂತರ ಅವ್ರಿಗೆ ಅಧಿಕಾರ ವಿಕೇಂದ್ರೀಕರಣ ಮಾಡಲಾಗುತ್ತೆ, ಅಂದರೆ ಅಧಿಕಾರ ಸಿಗುತ್ತೆ. ಸೊ ಈ ಒಂದು ಪ್ರಕ್ರಿಯೆ ಆದಾಗ ಅವಕಾಶ ವಂಚಿತ ಸಮುದಾಯಗಳಿಗೆ ರಾಜಕೀಯ ಅಧಿಕಾರ ಸಿಗುತ್ತೆ ಮತ್ತು ಆಯಾ ಭಾಗದ ಗ್ರಾಮೀಣ ಭಾಗದಲ್ಲಿ ಸ್ಥಳೀಯ ವಲಯಗಳಲ್ಲಿ ಅವರ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಒಂದು ಸಾಂವಿಧಾನಿಕವಾದ ಒಂದು ಅಧಿಕಾರ ಸಿಗುತ್ತೆ. ಆದರೆ ಆಡಳಿತದಲ್ಲಿರುವಂಥ ಪಕ್ಷಗಳಿಗೆ, ಪ್ರತಿಪಕ್ಷಗಳಿಗೆ ಈ ವಿಚಾರದ ಬಗ್ಗೆ ಅವರು ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಅನ್ನುವಂಥದ್ದು. ಹಾಗಾಗಿಯೇ ಒಂದು ಅಧಿಕಾರ ಅಂದರೆ ಜನರ ಸಮಸ್ಯೆಗಳು ಬಗೆಹರಿಯೋದು ಹೇಗೆ, ಯಾಕೆ ಇವರಿಗೆ ಚಿಂತೆ ಈ ವಿಚಾರಗಳ ಬಗ್ಗೆ ಅಂತಂದರೆ, ಈಗಾಗಲೇ ಹೈಕೋರ್ಟು ಪದೇ ಪದೇ ಛೀಮಾರಿ ಹಾಕಿದೆ. ಬಹಳ ಬೇಗ ನೀವು ತ್ವರಿತವಾಗಿ ಈ ಒಂದು ವಿಚಾರಗಳನ್ನು, ಅಂದರೆ ರಾಜಕೀಯ ಮೀಸಲಾತಿಯನ್ನು ಕೊಟ್ಟು ಚುನಾವಣೆ ನಡೆಸಿ ಅಂತ ಹೇಳಿದ್ರೆ, ಈಗ ಮತ್ತೆ ಅವಕಾಶವನ್ನು ಕೇಳಿದ್ದಾರೆ. ಏನು ಕೇಳಿದ್ದಾರೆ, ಯಾವ ಕಾರಣಕ್ಕೋಸ್ಕರ ಅಂತಂದರೆ, ಈಗ ನೋಡಿ, ಇವರು ಹೇಳ್ತಿರೋದು ಏನು ಅಂದರೆ, ಸಮಸ್ಯೆ ಇವರು ಕೋರ್ಟ್ ಮುಂದೆ ಮೀಸಲಾತಿ ನಿಗದಿಯಲ್ಲಿನ ತಾಂತ್ರಿಕ ಅಂಶಗಳು ಜೊತೆಗೆ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿರುವಂಥ ವಿವಿಧ ಸಮುದಾಯಗಳ ರಾಜಕೀಯ ಹಿಂದುಳಿದಿರುವಿಕೆಯನ್ನು ನಿಖರವಾದಂಥ ದತ್ತಾಂಶಗಳ ಮೂಲಕ ನ್ಯಾಯಾಲಯಕ್ಕೆ, ಅಂದರೆ ಚುನಾವಣಾ ಆಯೋಗಕ್ಕೆ ಕೊಡಬೇಕು ಸರ್ಕಾರ. ಆದರೆ ಈ ಕೆಲಸವನ್ನು ಮಾಡ್ತಾ ಇಲ್ಲ. ಹಾಗಾಗಿ ನಮಗೆ ಇನ್ನೂ ಸಮಯ ಕೊಡಿ ಅಂತ ಕೇಳ್ತಿದ್ದಾರೆ. ಅಂದರೆ ಈ ಸರ್ಕಾರಗಳಿಗೆ
ಈ ರಾಜಕಾರಣಿಗಳಿಗೆ ಜನರ ಅಧಿಕಾರದ ಬಗ್ಗೆ, ಸ್ಥಳೀಯ ಸಂಸ್ಥೆಗಳ ಸಮಸ್ಯೆಗಳ ಬಗ್ಗೆ ಅದೆಷ್ಟು ನಿರ್ಲಕ್ಷ್ಯ ಇದೆ ಅನ್ನೋದು ತೋರುತ್ತೆ ಅನ್ನುವಂಥದ್ದು. ಹಾಗಾಗಿ ಪ್ರತಿ ಸಲಿಯೂ ಕೂಡ ನ್ಯಾಯಾಲಯ ಚೀಮರಿ ಆಗ್ತಾ ಇದೆ, ಜನರು ಆಗ್ರಹ ಪಡಿಸ್ತಾನೆ ಇದ್ದಾರೆ. ಇವರು ಕ್ಯಾರೆ ಅಂತಿಲ್ಲ. ಯಾಕೆ ಅಂತಂದರೆ, ಏನಾದರೂ ಜಿಲ್ಲಾ ಪಂಚಾಯಿತಿ ಚುನಾವಣೆ ನಡೆದು ಜಿಲ್ಲಾ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಬಂದರೆ, ತಾಲೂಕು ಪಂಚಾಯಿತಿ ಚುನಾವಣೆ ನಡೆದು ಅಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯರು ಅಧ್ಯಕ್ಷರುಗಳು ಬಂದರೆ, ಈ ಶಾಸಕರುಗಳಿಗೆ ನಮ್ಮ ಅಧಿಕಾರ ಎಲ್ಲಿ ಮೊಟಕಾಗ್ಬಿಡುತ್ತೆ. ಜನರು ಈ ಅಧಿಕಾರ ವಿಕೇಂದ್ರೀಕರಣ ಆದಾಗ ಆಯಾ ಸ್ಥಳೀಯ ಅಂದರೆ ಆ ತಾಲೂಕಿನ ಆ ಜಿಲ್ಲೆಯ ಜನರು ಆ ಜಿಲ್ಲಾ ಪಂಚಾಯಿತಿ ಸದಸ್ಯರನ್ನು ತಮ್ಮ ಸಮಸ್ಯೆ ಬಗ್ಗೆ ಅವರು ಒಂದು ಸಂಪರ್ಕ ಮಾಡಿ ಬಗೆಹರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಅಂದರೆ ನಮ್ಮನ್ನು ಕ್ಯಾರೆ ಅನ್ನೋದಿಲ್ಲ, ನಮ್ಮ ಅಧಿಕಾರ ಎಲ್ಲಿ ಮೊಟಕಾಗುತ್ತೆ ಅನ್ನುವಂಥ ಭೀತಿ. ಜೊತೆಗೆ ಈ ಒಂದು ದತ್ತಾಂಶವನ್ನು ಮಾಡಬೇಕಲ್ಲ, ರಾಜಕೀಯ ಮೀಸಲಾತಿಯನ್ನು ಕಲ್ಪಿಸಬೇಕಲ್ಲ, ಅದಕ್ಕೆ ಬೇಕಾಗಿರುವಂಥ ಒಂದು ಅಧ್ಯಯನ ನಡೆಸಬೇಕು. ಅದನ್ನು ಮಾಡದೇ ಇರುವಂಥ ನಿರ್ಲಜ್ಜತನ. ಇನ್ನಾದರೂ ರಾಜ್ಯ ಸರ್ಕಾರ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಯನ್ನು ನಡೆಸುವ ಕೆಲಸವನ್ನು ಮೊದಲು ಮಾಡಲಿ. ನಿಮ್ಮ ಈ ಏನು ಸಚಿವ ಸಂಪುಟ ಪುನರ್ರಚನೆ, ರಾಜಕೀಯ ಜಟಾಪಟಿ, KPCC ಅಧ್ಯಕ್ಷರ ಬದಲಾವಣೆ ವಿಚಾರ, CM ಕುರ್ಚಿಗಾಗಿ ಕದನ, ಪ್ರತಿಪಕ್ಷಗಳಲ್ಲಿ ಬಡಿದಾಟ, ಇವೆಲ್ಲವೂ ಕೂಡ ನಿಮ್ಮ ವೈಯಕ್ತಿಕವಾದ ರಾಜಕೀಯ ಆಕಾಂಕ್ಷೆಗಳು, ರಾಜಕೀಯ ಹಪಾಹಪಿಗಳಾಗಿದ್ದಾವೆ ಹೊರತು ಜನಸಾಮಾನ್ಯರ ಬಗೆಗಿನ ಕಾಳಜಿ ಅಲ್ಲ. ಹಾಗಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ನಡೆಸಿ, ಬೆಂಗಳೂರಿನ ಏನು BBMPಯ ಸದಸ್ಯರನ್ನು ಚುನಾವಣೆ ನಡೆಸಿ ಆಯ್ಕೆ ಮಾಡಿ, ಆ ಮೂಲಕ ಜನರ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಮತ್ತು ಜನರಿಗೆ ಸಿಗಬೇಕಾಗಿರುವ ಸಾಂವಿಧಾನಿಕ ಅಧಿಕಾರ ವಿಕೇಂದ್ರೀಕರಣ ಮಾಡುವ ಕೆಲಸವನ್ನು ಇನ್ನಾದರೂ ಈ ಲಜ್ಜೆಗೆಟ್ಟ ರಾಜಕಾರಣಿಗಳು ಮಾಡಲಿ ಅನ್ನುವ ಆಶಯದೊಂದಿಗೆ ಚರ್ಚೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. Ashwavega English News. Coming soon. Your channel, your voice, your trust.